ನಿಮಗೋದಯ ಇಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ನಿಮಗೋದಯವಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವು ಸಂಸಾರಿಗಳು ನಾವು ಹಿಂಸೆಯಿಂದಿರುವೆವು ನಂಬಿದ ಭಕ್ತರ ಮರೆಯಲಾರೆ ನಂಬಿದ ಭಕ್ತರ ಮರೆಯಲಾರೆ ನಿಮಗೋದಯ ಇಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ ಪರಮಾತ್ಮ ಕನಿಕರ ಬರಲಿಲ್ಲವೇ 10 ದಿನಗಳ ಘೋರ ಯುದ್ಧದ ತರುವಾಯ ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದೆ. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಸೆಯೆಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹದ್ವಾರದಲ್ಲಿ ಸ್ವತಃ ದ್ರೋಣನೆ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಬೇಯಿಸುವುದು ಎಂದಿಗೂ ಸಾಧ್ಯವಿಲ್ಲ. ನಾನು ನಿನ್ನೆಯ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುವುದೇ ಅಗ್ರಜ. ಸಹೋದರ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನರು ಯೋಧ ಭೇದವನ್ನು ಪದ್ಧತಿಯನ್ನು ತಿಳಿದಿದ್ದರು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಶಂಶಕ್ತರೊಡನೆ ಕಾದಾಡ್ತಿರುವರು. ಅವರು ಪುನಃ ಬೇಗ ಬರುವ ಸಂಭವವಿಲ್ಲ. ಇದರ ಉಪಾಯವೇನು ಗೋವಿಂದ? ಅಗ್ರಜ, ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ಪರಾಜಯವೂ ಖಂಡಿತ. ದೊಡ್ಡಪ್ಪ, ಇದಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈಗಲೇ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವಂತಹ ಆಪತ್ತೇನು ದೊಡ್ಡಪ್ಪ? ಭಲೆ ಭಲೆ ಅಭಿಮನ್ಯು, ಭಲೆ ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ನೋಡಿ ಚಕ್ರವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಯೋಧ ಬಾಣ ಪರಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಚಿಂತೆಯನ್ನು ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತ? ಆ ವ್ಯೂಹವನ್ನು ನಾನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಬಾಬುಹಮ್ಮಾನಿಯು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಯಾದವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮಾನವೆನಿಸುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ಈ ಪಾರ್ಥ ಕುಮಾರನ ದೇಹವು ಚಿಕ್ಕದ್ದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜ ಚಿರಪ್ರಕಾಶದಿಂದ ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾ ಸಾಹಸದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು.
ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರೆಯು ಆನಂದಾಶ್ವಗಳನ್ನು ಸುರಿಸಲಿ. ಯೋಗ್ಯ ವರಸು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ಧರ್ಮ. ಮರಣ ಕಂಜಿ ಶತ್ರುಗಳ ಸಂಹಾರಕ್ಕಾಗಿ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಈಗ ಅದಕ್ಕೆ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಭಲೆ ಅಭಿಮಾನಿಯು ಭಲೆ. ಅಗ್ರಜ ಎಡೆಜಿಂದ ಪಡೆಯುವ ಪದೆಯ ಒಡೆಯನಾದ ಅಗ್ರಜ, ಎಡೆಜಿಂದ ಪಡೆಯುವ ಪದೆಯ ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ. ಅಗ್ರಜ ಪೂರ್ಣರಾದ ಕೌರವರ ಕರುಳು ಬಗೆದು ಬರುವೆನು. ಅಗ್ರಜ ಪೂರ್ಣರಾದ ಕೌರವರ ಕರುಳು ಬಗೆದು ಬರುವೆನು. ಮಧಂತರನ ಪಾದವನ್ನು ಪದವನ್ನು ಬರುವೆನು, ಪದವನ್ನು ಬರುವೆನು. ಎಡೆಜಿಂದ ಪಡೆಯುವ ಪದೆಯ ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ. ಸದರದಿಂದ ಬದಿಯುವುದು ಮೊದಲದರನ ರಂಗವು, ಸದರದಿಂದ ಬದಿಯುವುದು ಮೊದಲದರನ ರಂಗವು, ಸದರದಿಂದ ಸದವನಿಗೆ ಅಳಿಯುವುದು ರಂಗವು, ಸದರದಿಂದ ಸದವನಿಗೆ ಅಳಿಯುವುದು ರಂಗವು, ಅಳಿಯುವುದು ರಂಗವು. ಬಿಡೇಜಿನಿಂದ ಪಡೆಯುವ ಬದಿಯ ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ, ಒಡೆಯನಾದ ಅಗ್ರಜ. ಅಗ್ರಜ ಅಭಿಮಾನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಗ್ನಿ ಮೇಲೆ ಜಲ ಸೇತನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿಗೆ ಸಹಾಯಕನಾಗಿ ನಿಲ್ಲುವನು. ಅಭಿಮಾನಿ ವ್ಯೂಹವನ್ನು ಬೇಸರನ್ನೇ ನಾವೆಲ್ಲರೂ ಹೊರಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿಯೇ ಮಾಡಿಬಿಡುವು. ಅನಿರೀಕ್ಷಿತವಾಗಿ ಒದಗಿದ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಣ್ಣ. ಪ್ರಿಯ ಸಹೋದರ, ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾರದೆ ಧನಂಜಯನ ಪ್ರಾಣ ಪದಕವು ಪುನಃ ಬಂದು ಈತನನ್ನು ಸೇರಲಿ. ಆಗಲಿ ಆಗಲಿ ಅಗ್ರಜ. ದೊಡ್ಡಪ್ಪ ಕುಮಾರ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸಲು. ಭಯವಿನ್ನೆಲ್ಲಿರುವುದು ದೊಡ್ಡಪ್ಪ. ಕುಮಾರ, ಹೋಗು, ಜಯಶಾಲಾಗಿ ಹಿಂದಿರುಗು. ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವಿಭವವಾಗಲಿ. ಜಯಶೀಲಾಗಿ ಬಾ ಕುಮಾರ, ಜಯಶೀಲ. ಅಭಿಮನ್ಯು, ನಡೆ ಅಭಿಮನ್ಯು, ಹೋಗೋಣ. ವಸಂತ ಮಾಸ ದಿವಸ ರಾಗಮನ
ಪ್ರಾಣೇಶ್ವರ ಪ್ರಾಣೇಶ್ವರಗಳ ಮುಖ್ಯ ವಸಂತನಾಗಮಕ್ಕೆ ಕೋಗಿಲೆ ಗಾಯನಕ್ಕೆ ಕೋಗಿಲೆ ಗಾಯನಕ್ಕೆ ವಸಂತನಾಗಮಕ್ಕೆ ಕೋಗಿಲೆ ಗಾಯನ ಕೋಗಿಲೆ ಗಾಯನ
ಪ್ರಾಣೇಶ್ವರ, ನನ್ನ ಹೃದಯಾದಿ ದೇವನಿಗೋಸ್ಕರ 4 ದಿನಗಳನ್ನು ಅಂಬಲಿಸಿದೆ. ಅದು ಈ ದಿನ ಲಭಿಸಿತು ಸ್ವಾಮಿ. ಪ್ರೇಯಸಿ, ಸ್ವಾಮಿ, ನಿನ್ನ ದೇವರ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನು ಕೊಟ್ಟಿರುವೆನು. ಇನ್ನು ನನ್ನದಾಗಿ ಇನ್ನೇನು ತಾನೇ ಉಳಿದಿರುವುದು? ಏನು ಇಲ್ಲವೇ? ಆಹಾ, ಏನೂ ಇಲ್ಲವಲ್ಲ. ನಿನ್ನ ಹೃದಯದ ಪ್ರೇಮ. ಸ್ವಾಮಿ, ಅದು ಮೊದಲು ನಿನ್ನದೆ ತಾನೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ದೇವ. ಪ್ರೇಯಸಿ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ಮಾರನ್ನ ಪ್ರೇಮದ ಸುಂದರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಹೂವೆ ಬಾ, ಸಿಂಧೂರ ರಾಣಿ ಬಾ, ಮಾರನ್ನ ಪ್ರೇಮದ ಸುಂದರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ನಿನ್ನ ಕಣ್ಣು ಕಮಲಗಳು, ಮುಂಗುರು ಬಿಂದಿಗಳು, ರಾಗದವು ಸಂಪಿಗೆ ಹೂವೆ, ನೀನಗಳು ಹೂಗಳು. ನಿನ್ನ ಕಣ್ಣು ಕಮಲಗಳು, ಮುಂಗುರು ಬಿಂದಿಗಳು, ರಾಗದವು ಸಂಪಿಗೆ ಮಗನು ಪ್ರೇಯಸಿ, ನನ್ನ ಹೃದಯವು ಮೊದಲು ನಿನ್ನಿಂದ ತಾನೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ ಸ್ವಾಮಿ. ಪ್ರೇಯಸಿ, ನಾನದನ್ನು ಬಲ್ಲೆನು, ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ
ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಈ ಪ್ರಕೃತಿಯನ್ನು ನೆಲೆಸುವನು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸದಾದ ಕಾಂತಿಯಿಂದ ಈ ಜಗತ್ತನ್ನು ಬೆಳಗುವನು. ಇಂದಿನ ಆನಂದವೇ ನಾಳಿನ ದುಃಖದ ಬೀಜ, ನಾಳಿನ ದುಃಖವೇ ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆಯೇ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣ ವಿಕರ್ಷಣವೇ ಪ್ರೇಮ ಸಂಜೀವ. ಹೃದಯೇಶ್ವರಿ ಪ್ರಾಣೇಶ್ವರ, ಹೃದಯೇಶ್ವರಿ, ಪ್ರಾಣೇಶ್ವರ, ಇದು ಈ ಪೀಠವನ್ನು ಅಲಂಕರಿಸಿದಿರಾ? ಗಟ್ಟಿಯಾಗಿ ಕುಳಿತುಕೊಳ್ಳಿ. ನಾಯಿನೇ ಆಯ್ದ ಕಟ್ಟಿದ ಮಾಲಿಕೆಯನ್ನು ಧರಿಸಿ ಈ ಭಕ್ತರಲ್ಲಿ ಪ್ರಸನ್ನಾಗಿದ್ದಾನೆ. ಮತ್ತೇಕೆ ಸಪ್ಪಗೆ ಕುಳಿತುಕೊಂಡಿರಬಲ್ಲ? ನೀನು ಇನ್ನು ಈ ಹಾರವನ್ನು ಹಾಕಿಲ್ಲವೆಂದು ಕಾಯುತ್ತಾ? ಹಾಕಲೇ? ಸರಿ ಮಾತಂದ ಕುಡಿವೆಯ
ರಾಜ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೋಡೆಂಬ ನನ್ನ ಆ ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಾ ಬಂದೋಡೆಂಬ ನನ್ನ ಮನಸೋತೆನೋ ಅಲ್ಲ ಪ್ರಾಣೇಶ್ವರ, ಈ ದಿನ ತಾವು ಯುದ್ಧದಲ್ಲಿ 4 ದಿನ ನಿರಂತರವಾಗಿ ಈ ದಿನವಾದ ನನ್ನೊಡನೆ ಕಾಲ ಕಳೆಯಬಾರದೇನು? ಹೃದಯ ರಾಣಿಯೇ ನಿನಗೆ ಏನ ನೀಡಲಿ ಆಹಾ, ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಪ್ರಿಯಾ, ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಹೃದಯ ರಾಣಿಯೇ ನಿನಗೆ ಏನ ನೀಡಲಿ ಗಾನ ಸಾಮ್ರಾಜ್ಯದ ರಾಗ ಸೌಂದರ್ಯವೆಂದ ಆಭರಣವೇ ತುಳಿಸಿದೆ ತಣಿಸಿದೆ ತುಳಿಸಿದೆ ತಣಿಸಿದೆ ಹಾಡಿನಿಂದಲೇ ತುಳಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಗಲು ಗಲು ಎನ್ನುತ್ತ ಕುಣಿಯುತ್ತಿದೆ ಕಾಲಿನಲೆ ಗಲು ಗಲು ಎನ್ನುತ್ತ ಕುಣಿಯುತ್ತಿದೆ ಆ ಗೆಜ್ಜೆನಾದಕನಲ್ಲೇ ಮನದಲ್ಲಿ ಕುಣಿದನು ಮದನ ಗೆಜ್ಜೆನಾದಕನಲ್ಲೇ ಮನದಲ್ಲಿ ಕುಣಿದನು ಮದನ ಈ ಪ್ರೇಮ ಸಂಗಮಕ್ಕೆ ಆ ಸಂಜೆ ಸೋಪಾನ ಪ್ರೇಯಸಿ ಪ್ರಿಯಾ, ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಹೃದಯ ರಾಣಿಯೇ ನಿನಗೆ ಏನ ನೀಡಲಿ ಗಾನ ಸಾಮ್ರಾಜ್ಯದ ರಾಣಿಯು ನೀ ರಾಗ ಸೌಂದರ್ಯವೇ ನನ್ನ ಆಭರಣವೇ ತುಳಿಸಿದೆ ತಣಿಸಿದೆ ತುಳಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲಿ ಹೃದಯ ರಾಣಿಯೇ ನಿನಗೆ ಏನ ನೀಡಲಿ ಪ್ರಿಯಾ, ಪ್ರೇಯಸಿ
ಬಾಣ ಎದೆಯಲಿ ತನ ನಮ್ರತಿಗಾನ ಮನ್ಮಥ ಬೀಸಿದ ಸುಮಬಾಣ ಎದೆಯಲಿ ತನ ನಮ್ರತಿಗಾನ ಆ ಪ್ರೇಮ ಸ್ಪರ್ಶಕನಲ್ಲೇ ಮನದಲ್ಲಿ ಕುಡಿದನು ಮದನ ಆ ಪ್ರೇಮ ಸ್ಪರ್ಶಕನಲ್ಲೇ ಮನದಲ್ಲಿ ಕುಡಿದನು ಮದನ ಪ್ರೇಮ ಸಂಗಮಕ್ಕೆ ಆ ಸಂಜೆ ಸೋಪಾನ ಗಾನ ಕೋಗಿಲೆ ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆಯ ದಿನ ನಾವು ವಿವಾಹದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತರಾಗಿರುವೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬ ಬಯಕೆ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಪ್ರೇಯಸಿ, ಸ್ವಾಮಿ, ಆ ದೇವರು ಪ್ರಸನ್ನನಾಗಿ ಈ ಪಾರ್ಶ್ವದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವನು. ಬಂದು ಅಲಂಕರಿಸು ಉತ್ತರ. ಪ್ರಾಣೇಶ್ವರ, ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿರುತ್ತಿದೆ. ಅದನ್ನೊಮ್ಮೆ ನಾನು ಎದುರಿಸಲೇನು? ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ
ಭಾಷೆ ನಾ ಬಲ್ಲೆನಲ್ಲೆ ಅದು ಪ್ರಣಯದ ಕರೆಯೋಲೆ ನಿನ್ನ ಕಣ್ಣ ಭಾಷೆ ನಾ ಬಲ್ಲೆನಲ್ಲೆ ಅದು ಪ್ರಣಯದ ಕರೆಯೋಲೆ ನೀನಿಲ್ಲೆನಲ್ಲೆ ನಾ ಬಲ್ಲೆನಲ್ಲೆ ನಮಗಿಂದೆ ಶುಭವೇಳೆ ನೀನಿಲ್ಲೆನಲ್ಲೆ ನಾ ಬಲ್ಲೆನಲ್ಲೆ ನಮಗಿಂದೆ ಶುಭವೇಳೆ ಯೌವನದ ಬಲೆಯೊಳಗೆ ಅರಳಿದ ಸುಮಮಾಲೆ ಸುಂದರಿಯೇ ನನ್ನ ಕಿನ್ನರಿಯೇ ನನ್ನೊಲವಿನ ಹೂಮಾಲೆ ಉತ್ತರ ಪ್ರಾಣೇಶ್ವರ ನನ್ನೊಲವಿನ ಹೂಮಾಲೆ ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಈ ಪ್ರಿಯತಮನ ಸ್ವಾಗತ. ಈ ಪ್ರಿಯತಮನ ಸ್ವಾಗತ. ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ ಉತ್ತರ. ಪ್ರಾಣೇಶ್ವರ, ಇದಕ್ಕಾಗಿ ವಸದಲ್ಲಿ ತಂದಿರುವಂತಿದೆ, ಅದನ್ನೊಮ್ಮೆ ನಾನು ಎಗೇರಿಸಲೇ. ಸಾಕಿ ವಿನೋದ ಸರೋಜಾಯನ ನಬಲ್ಲೆ ನಿನ್ನಯ ಪ್ರೇಮಾಯನ ಸಾಕಿ ವಿನೋದ ಸರೋಜಾಯನ ನಬಲ್ಲೆ ನಿನ್ನಯ ಪ್ರೇಮಾಯನ ಏಕಾಂಗಿಯಾಗಿ ಪ್ರಿಯಾ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ತಡೆಯಬೇಡ, ನಗುಂಕದಿಂದ ನನ್ನನ್ನು ಕಳುಹಿಸಿಕೊಡು. ಪ್ರಾಣೇಶ್ವರ, ತಾವು ಯುದ್ಧಕ್ಕೆ ಹೋಗಬೇಕಾದ್ರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಏಕೆಂದರೆ ವಿವಾಹ ಕಾಲದಲ್ಲಿ ಅತ್ತೆಯವರು ಬಲರಾಮನಿಗೆ ಸಹಾಯ ಆದನಂತೆ. ನಾನು ನಿಮಗೆ ಸಹಾಯವಾದನಲ್ಲ ಪ್ರೇಯಸಿ. ಸ್ವಾಮಿ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಆಹಾ, ಹಬ್ಬಬ್ಬಾ, ಒಂದೇ ಉಸಿರಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳನ್ನಾಡಿದೆ ಪ್ರಾಣೇಶ್ವರ. ಪ್ರೇಯಸಿ, ಸ್ವಾಮಿ, ಇದು ಉಪಾಯದ ಸಮಯವಲ್ಲ. ಕಾಂತನಿಲ್ಲ ಮನೆ. ಪ್ರೇಯಸಿ, ಇದು ಉಪವಾಸದ ಸಮಯವಲ್ಲ. ಘೋರ ಯುದ್ಧವು ಒದಗಿ ಬಂದಿರುವುದು. ಆದರೆ ನೀನು ಈಗಲೂ ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದು ತೋರುವುದು. ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯೆ, ಗಾನಶೀಲೆಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಪ್ರಾಣೇಶ್ವರ, ಅದು ಹಾಗಲ್ಲ ಸ್ವಾಮಿ. ನಾನು ಹೇಳುವೆನು, ಒಬ್ಬ ವಿದ್ಯುತಾನನು ಇಬ್ಬರ ಉತ್ತರೆಯನ್ನು ನಿರ್ಮಿಸುವನು. ಗಾನಲೀಲೆಯಾದ ಗಾನ ನಾಟ್ಯದ ಉತ್ತರೆಯನ್ನು ನೋಡಿರುವೆ. ಹೋಗಿ ಬಾ ತರುಣವೀರ, ಜೈ ಶ್ರೀನಾಗಿ ತಿರುಗಿ ಬನ್ನಿ ಸ್ವಾಮಿ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯಾ? ಸ್ವಲ್ಪವೂ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೆಂದು ಹೇಳು ಪ್ರೇಯಸಿ. ಇಲ್ಲ ಪ್ರಾಣೇಶ್ವರ, ಪ್ರಚನ್ನನಾದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಗುಳ್ನವನ್ನು ತೋರುತ್ತಾ ತನ್ನ ದಾರಿಯನ್ನೇ ಕಾಯುತ್ತಿರುವೆನು. ಹೋಗಿ ಬಾ ತರುಣವೀರ, ಜೈ ಶ್ರೀನಾಗಿ ಹಿಂತಿರುಗಿ ಬನ್ನಿ ಸ್ವಾಮಿ.
ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡಿ ಮಾಡುವವೇನೆ ನಿನ್ನೆ ಕರಗಳು ಆಹಾ. ಮನವು ಮೋಹಿಸಿ ಎನ್ನನು ಅಡಿ ಮಾಡುವವೇನೆ ನಿನ್ನೆ ಕರಗಳು ಕಾಂತೆ ನಿನ್ನಯ ಮನವು ಮೋಹಿಸಿ ಎನ್ನನು ಅಡಿ ಮಾಡುವವೇನೆ ನಿನ್ನೆ ಕರಗಳು ನಾಟ್ಯ ಕಲಾದರೆ ನಾಯಕಿಯೇ ಭಾವಾವೇಶಗಳು ನೀನೆ ನಾಟ್ಯ ಕಲಾದರೆ ನಾಯಕಿಯೇ ಭಾವಾವೇಶಗಳು ಆವಾವೇಶಗಳು ನೀನೆ ಸರಿಯೇ ಆವಾವೇಶಗಳು ನೀನೆ ಸರಿಯೇ ಗಗನದಿಂದ ದರೆಗಿಳಿದ ಗಗನದಿಂದ ದರೆಗಿಳಿದ ಪ್ರಾಣೇಶ್ವರ, ಪ್ರೇಯಸಿ, ಈ ಕೋಮಲವಾದ ಹಸ್ತಗಳಿಗೆ ಕಾರ್ಯವಿದಲ್ಲ ನಂಗರಾಜಲಕ್ಷ್ಮಿ. ನಿನ್ನ ಸಖಿಯರು ತಿರುಚಿ ತಂದ ಹೂಗಳನ್ನು ಎದೆಯೇರಿಸು. ಮನ್ಮಾನ ಶಾಯಿನಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಪ್ರಾಣೇಶ್ವರ, ಎಷ್ಟು ಬಾರಿ ಹೇಳುವುದು. ಹಬ್ಬಬ್ಬ, ಒಂದೇ ಹೊಸರನ್ನ ಎಷ್ಟೊಂದು ಪ್ರೇಮದ ಮಾತುಗಳನ್ನು ಆಡಿದೆ. ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷನ ಮಾರ್ಧವ, ಮಲ್ಲಿಗೆ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯೆ ಧನ್ಯ ಉತ್ತರ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ಪ್ರಾಣೇಶ್ವರ, ನಾರಿ ನರ್ತಳು ಎಂಬುದು ಕೀರ್ತಿ ಸಂಪತ್ತು ಅಲ್ಲವೇ? ಹಾಗಾದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಪ್ರಾಣೇಶ್ವರ, ಈ ಉತ್ತರಿಗೆ ವಿರವಾದ ಗೌರವವು ಅವರಿಗೆ ಇರುವುದು. ತಾವು ಜಯಶೀಲನಾಗಿ ಹಿಂತಿರುಗಿ ಬನ್ನಿ ಸ್ವಾಮಿ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ತಮ್ಮ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವಗಳು ಇಲ್ಲವೇ ಉತ್ತರ? ಪ್ರಾಣೇಶ್ವರ, ನನ್ನ ಕಣ್ಣಿನ ಕಂಬನಿ ಭೂಮಿಗೆ ಬಿದ್ದರು ನನ್ನ ಕಣ್ಣುಗಳನ್ನು ಕಿತ್ತು ನಿನ್ನ ಚರಣದಲ್ಲಿ ಅರ್ಪಿಸುವೆನು. ಹೋಗಿ ಬಾ ಕರ್ಣವೀರ, ಜಯಶೀಲನಾಗಿ ಹಿಂತಿರುಗಿ ಬನ್ನಿ. ಧನ್ಯವಾದ. ಪ್ರೇಯಸಿ, ಈ ದಿನ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಪ್ರಾಣೇಶ್ವರ, ಎಷ್ಟು ಬಾರಿ ಹೇಳುವುದು, ನಿಮಗೋಸ್ಕರ ದುಃಖಿಸುವುದಿಲ್ಲ ಪ್ರಾಣೇಶ್ವರ. ಜಯಶೀಲನಾಗಿ ಹಿಂತಿರುಗಿ ಬನ್ನಿ ಸ್ವಾಮಿ. ಅತ್ತ ನೋಡಿ, ಅತ್ತೆಯವರು ಇತ್ತ ಕಡೆಯೇ ಬರುತ್ತಿರುವರು. ಅವರ ಬಳಿ ಆಶೀರ್ವಾದವನ್ನು ಪಡೆದುಕೊಂಡು ಆ ನಂತರ ಯುದ್ಧಕ್ಕೆ ಹೊರಡಿ. ಅಮ್ಮ, ನಿಮ್ಮಿಬ್ಬರಿಗೂ ಮಂಗಳವಾಗಲಿ. ಅಮ್ಮ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ. ನನ್ನ ಯುದ್ಧಕ್ಕೆ ನನಗೆ ಅನುಮತಿಯನ್ನು ಕೊಡುತ್ತಾಯಿ. ಈ ದಿನ ದ್ರೋಣರ ಚಕ್ರವನ್ನು ಭೇದಿಸುವುದಾಗಿ ಪ್ರತಿಜ್ಞೆ ಮಾಡಿರುವಂತೆ ನಿಜವೇ ಕುಮಾರ? ಹೌದು ತಾಯಿ. ಸುಭದ್ರೆಯು ವೀರಮಾತೆ ಎಂಬುದನ್ನು ಇಡೀ ಜಗತ್ತಿಗೆ ತೋರಿಸುವೆನು. ನನ್ನ ಇಂದಿನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣರು ಸ್ತಂಭಿತರಾಗುವರು. ನನ್ನರಸು ತಾಯಿ. ಕುಳಿತುಕೊಳ್ಳಿ ಪ್ರಾಣೇಶ್ವರ. ಕುಮಾರ, ಹೋಗಿ ಬಾ ಕುಮಾರ, ಜಯಶೀಲನಾಗಿ ಹಿಂದಿರುಗಿ. ಅಮ್ಮ, ಅನುಗ್ರಹಿತನಾದೆನು. ನಿನ್ನ ಈ ಆಶೀರ್ವಾದ ಪ್ರಾಣೇಶ್ವರ, ತಾಳಿ ತಾಳಿ.
ಕಾಪಾಡಲಿ. ಅನುಗ್ರಹಿಸಿ. ಅಮ್ಮ, ಅನುಗ್ರಹಿತನಾದೆನು. ನಿನ್ನ ಈ ಆಶೀರ್ವಾದದ ಮಹಿಮೆಯಿಂದ ಆ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಅಮ್ಮ. ಅಮ್ಮ, ಕುಮಾರ, ಉತ್ತರೇ ಪ್ರಾಣೇಶ್ವರ. ನೋವೇನೆಂದು ತಿಳಿಯದ ಈ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿ ಅದು ಇಂದಿನ ದುರ್ಬರ ಸಂದೇಹದಲ್ಲಿ ಸುಡದಿರಲಿ. ಈ ದಿನ ಇಂದಿನ ಮಹಾಸಾಹಸದಲ್ಲಿ ನಾನೊಂದು ವೇಳೆ ಪ್ರಾಣೇಶ್ವರ. ನಿನ್ನಂಥ ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದವರಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ. ಹೋಗಿ ಬಾ ಕುಮಾರ, ಜಯಶೀಲನಾಗಿ ಹಿಂದಿರುಗು. ಆಯ್ತು.